ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ. ಹೌದು, ಯಾರು ಕ್ರೈಸ್ತರ ನಿರೀಕ್ಷಿಸುವ ಮಹಾಪದವಿ ಯಾವುದು? ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿ ಪರಲೋಕ. ಪರಲೋಕ ಪರಲೋಕ ಬರಲಿಲ್ಲ ಸಂತೋಷ. ಪರಲೋಕ ದೇವರು ಕರೆದು, ದೇವರು ಆರಿಸ್ಕೊಂಡು, ದೇವರಿಗೋಸ್ಕರ ಜೀವಿಸಿ, ಆತನ ಸೇವೆ ಮಾಡಿ, ಆತನಿಗೋಸ್ಕರ ಅನೇಕ ಕಷ್ಟಗಳು ಪಾಡುಗಳು ಅನುಭವಿಸಿ, ದೇವರೇ ನೀನು ಬೇಗ ಬರ್ತೀಯಾ, ನಾನು ನಿನ್ನ ಜೊತೆಯಲ್ಲಿರ್ತೀನಿ. ನೀನು ಬೇಗ ಬರ್ತೀಯಾ, ನಾನು ನಿನ್ನ ಜೊತೆಯಲ್ಲಿರ್ತೀನಿ. ನೀನು ಬೇಗ ಬರ್ತೀಯಾ, ನಾನು ನಿನ್ನ ಜೊತೆಯಲ್ಲಿರ್ತೀನಿ. ಯೇಸು ಬೇಗ ಬರ್ತಾನೆ, ನಾನು ಯೇಸು ಜೊತೆಯಲ್ಲಿರ್ತೀನಿ. ನಾನೊಂದು ದಿವಸ ಪರಲೋಕದಲ್ಲಿರ್ತೀನಿ. ನಾನೊಂದು ದಿವಸ ಯೇಸು ಜೊತೆಯಲ್ಲಿರ್ತೀನಿ. ಯೇಸು ನನ್ನನ್ನು ಆರಿಸಿಕೊಂಡು ತನ್ನ ಮಗನಾಗಿ ಮಗಳಾಗಿ ಈ ಭೂಲೋಕದಲ್ಲಿ ನನ್ನಿಟ್ಟು ನನ್ನನ್ನು ರೂಪಾಂತರಗೊಳಿಸಿದ್ದಾನೆ. ಆತನು ಬರೋಣದಲ್ಲಿ ನಾನು ಯೇಸು ಕ್ರಿಸ್ತನ ಜೊತೆಯಲ್ಲಿರುತ್ತೇನೆ. ನನಗೆ ಈ ಕಷ್ಟ ನಷ್ಟಗಳಿರೋದಿಲ್ಲ, ಈ ಪಾಡುಗಳಿರೋದಿಲ್ಲ, ಎಲ್ಲ ಮುಗಿದೋಗುತ್ತೆ. ನಾನು ಯೇಸು ಜೊತೆಯಲ್ಲಿ ಯಾವಾಗಲೂ ಸಂತೋಷವಾಗಿ ನಾನು ಕ್ರಿಸ್ತನ ಸಂಗಡ ಇರುತ್ತೇನೆ. ಕೋಟ್ಯಾದಿ ಕೋಟಿ ದೇವದೂತರುಗಳಲ್ಲಿರುತ್ತಾರೆ. ಅದು ಮಹಾಪರಿಶುದ್ಧ ಸ್ಥಳವಾಗಿರುತ್ತೆ. ಅಲ್ಲಿ ನಾನು ಯಾವಾಗಲೂ ಕ್ರಿಸ್ತನನ್ನು ಆರಾಧಿಸುತ್ತಾ ಇರುತ್ತೇನೆ. ಅಲ್ಲಿ ಯಾವಾಗಲೂ ಸಂತೋಷ ಇರುತ್ತೆ. ಅಲ್ಲಿ ಯೇಸುವನ್ನು ನೋಡಿಕೊಂಡೇ ಇರುತ್ತೇನೆ. ಇದೆ ನಿರೀಕ್ಷೆ, ಇದೆ ಕ್ರೈಸ್ತರ ನಿರೀಕ್ಷೆ. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಸಂತೋಷ, ನಾನೊಂದು ದಿವಸ ಯೇಸು ಜೊತೆಯಲ್ಲಿರ್ತೀನಿ. ದಿನನ ಮುಗಿಸೋಗಿ ಒಂದು ನಿಮಿಷ ಆದರೂ ನೆನಪು ಮಾಡ್ಕೊಳ್ತೇನೆ, ನಾನು ಬೇಗ ಯೇಸು ಬರ್ತಾನೆ, ನಾನು ಯೇಸು ಜೊತೆಯಲ್ಲಿರ್ತೀನಿ. ಅದಕ್ಕೆ ಮುಂಚೆ ಆತನ ಸೇವೆನ ಮಾಡಿ ನಾನು ಮುಗಿಸ್ಬಿಡ್ತೀನಿ.